ಬರ್ರಿ ಎಲ್ಲರಿಗೂ ನಮಸ್ಕಾರ. ಯಾಕೆ ಕೇಳ್ತೀನಂದ್ರೆ ಹೊತ್ತೊಂಟ್ರ ಶಿವರಾತ್ರಿ ಎಲ್ಲ ನನ್ನ ಕಂದವುಗಳಿಗೆ, ನನ್ನ ಅಮ್ಮುಗಳಿಗೆ, ನನ್ನ ಮಕ್ಕಳಿಗೆ 4 ಮಂದಿಗೆ ನನ್ನ ಕಡೆಯಿಂದ ಆಶೀರ್ವಾದಗಳು. ಯಾಕಂದ್ರೆ ನನಗೆ ನನ್ನ ಮಕ್ಕಳ ಹೀರೋ. ನಾನು ನನ್ನ ಮಕ್ಕಳಿಗೆ 4 ಮಂದಿ ಕಂದವುಗಳಿಗೆ ನಾನು ಹೀರೋ, ನನಗೆ ನನ್ನ ಮಕ್ಕಳ ಹೀರೋ. ಯಾರು ಏನೇ ಅನ್ರಿ ಎದಿಗೊಟ್ಟು ನಿಂದಿರಬೇಕು, ಧೈರ್ಯ ಮಾಡಿ ಛಲದಿಂದ ಗೆದಿಬೇಕು. ನನ್ನ ಮಕ್ಕಳು 4 ಮಂದಿ ಸರಸ್ವತಿ, ನಾಗರತ್ನ, ಸವಿತಾ, ಸುಜಾತ. ನನಗೆ ನೋಡ್ರಿ ನನ್ನ ಮಕ್ಕಳೇ ನನಗೆ ಹೀರೋ. ನನ್ನ ಮಕ್ಕಳಿಗೆ ನಾನು ಹೀರೋ. ಇದು ಹೆಣ್ಣು ಹೊತ್ತು ಜೀವ. ನಾ ಹೇಳೋದು ತಪ್ಪ ಕರೆಕ್ಟ ನೀವೇ ನನಗೆ ಆಯ್ಕೆ ಮಾಡಿ ಹೇಳ್ರಿ. ನಾನು ನನ್ನ ಮಕ್ಕಳ ಪಾಲಿಗೆ ನಾನೇ ಹೀರೋ, ನಾನೇ ಹೀರೋ. ಧನ್. ಹಾಯ್ ಎಲ್ಲ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರೀ ಫ್ರೆಂಡ್ಸ್, ಸಾಯಂಕಾಲ ಬ್ಲಾಗನ್ನು ಶುರು ಮಾಡಕತ್ತೀನಿ. ಮಕ್ಕಳ ರೂಮಿಂದ ಈ ಬ್ಲಾಗ್ ಹೆಂಗೆ ಹೋಗುತ್ತಾ ನೋಡೋಣ ಅಂತ ಬರ್ರಿ. ಸ್ನೇಕ್ ಸಾಲಿ ಒಳಗೆ ಮೊನ್ನೆ ಈ ಥರ ವರ್ಕ್ ಮಾಡ್ಕೊಂಬ ಅಂತ ಹೇಳಿದ್ರಂತ. ಎಷ್ಟು ಚೆನ್ನಾಗಿ ಮಾಡಿದಾಳೆ ನೋಡ್ರಿ. ಆ ಗಾಡಿ ಮ್ಯಾಗ ಎಷ್ಟು ಸೂಟ್ ಆಗೈತಿ. ಇದಕ್ಕೆ ಯಾಕೋ ಒಂದು ಸ್ವಲ್ಪ ಪೇಂಟಿಂಗ್ ಮಾಡಿದ್ಲು, ಅದು ಮ್ಯಾಗಿನ ಲೇರ್ ಹೋಗೈತೆ ಕಾಣಿಸ್ತದ ನೋಡ್ರಿ. ಎಷ್ಟು ಚೆನ್ನಾಗಿ ಮಾಡಿದಾಳೆ ನನ್ನ ಮಗಳು. ಆಕಿನ ಬಲ್ಲಿ ಜಾಸ್ತಿ ಅದು ಇದು ಮಾಡ್ಬೇಕನ್ನೋ ಆ್ಯಕ್ಟಿವಿಟಿ ಇಂಟ್ರೆಸ್ಟ್ ಭಾಳ ಐತ್ರಿ. ಕಲ್ಲರ್ ನೋಡ್ರಿ ಹಂಗೆ ಕಾಣಕತ್ತೈತೆ ಅದು ಗಾಡಿ ಮ್ಯಾಗ. ಆ ಥರದ್ದೆಲ್ಲ ನಾನು ಸ್ವಲ್ಪ ಈ ಥರದ್ದೆಲ್ಲ ತೊಗೋಬೇಕಂತ ಅನ್ಕೊಂಡಿನಿ ರೀ. ಹ್ಯಾಂಗಿಂಗ್ ಮಾಡೋಕೆ ನಮ್ಮ ಮನೆ ಡೆಕೋರೇಟಿವ್ ಎಲ್ಲ ಮಾಡಬೇಕು, ಬಟ್ ಮಾಡ್ತೀನಿ. ಹಂಗೆ ಇದು ಪಾಂಟ ನೋಡ್ರಿ, ಇದು ಹೆಂಗೆ ಮಾಡ. ವಾವ್, ಆಕಿನ ಕ್ರಿಯೇಟಿವಿಟಿಗೆ ಒಂದು ಲೈಕ್ ಕೊಡ್ಲಿಕ್ಕೆ ನನಗೆ ಭಾಳ ಬೇಜಾರಾಗುತ್ತೆ ನೋಡ್ರಿ. ನೋಡೋಣ ಈ ವಿಡಿಯೋಗ ಎಷ್ಟು ಮಂದಿ ಲೈಕ್ ಕೊಡ್ತೀರಿ ನೋಡ್ತೀನಿ ಅಂತ. ಎಷ್ಟು ಚೆನ್ನಾಗಿ ಮಾಡಿದಾಳೆ ನೋಡ್ರಿ ಫ್ರೆಂಡ್ಸ್. ಅದು ಒಂದು ನಮ್ಮದು ಸೀರೆ ಸೇಲ್ ಆಯ್ತು ರೀ. ಅದನ್ನು ಬಾಕ್ಸ್ ಅದ್ರೊಳಗೆ ಇಡಲಿಲ್ಲ. ಆ ಬಾಕ್ಸಿಂದ ರೆಟ್ಟಿಂಗ್ ಬಾಕ್ಸ್ ಇರುತ್ತೆ ನೋಡ್ರಿ, ಸೀರೆ ಬಾಕ್ಸಿಂದ ಈ ಥರ ಕ್ರಿಯೇಟಿವಿಟಿ ಮಾಡೋದು. ಪಾಂಟ ಅಂತಾರ, ನೀವು ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ಇದನ್ನು ಹೆಂಗೆ ಮಾಡ್ಯಾಳ, ಅದಕ್ಕೆ ಎಷ್ಟು ಚಂದ ಲುಕ್ ಕೊಟ್ಟ ನೋಡ್ರಿ. ಇಲ್ಲಿ ಪಾಯಿಂಟ್ ಬಿಲ್ಲಕ್ಕೆ ಇಲ್ಲಿ ಹಾಕ್ಯಾಳ ಅದನ್ನು, ಅದು ಜಾರ್ ಬೀಳೋ ಥರ ನೋಡ್ರಿ. ಎಷ್ಟು ಚಂದ ಐತದು. ಇದು ನೋಡ್ರಿ, ವಾವ್ ಸೂಪರ್ ಆಗೈತಿ. ನಾನು ಈ ಸದ್ಯಕ್ಕೆ ಇಷ್ಟು ಸಿಟಿ ಬಂದೀನಿ ರೀ ಹುಡುಗರ ಮ್ಯಾಗ. ಏನು ಅಂದ್ರೆ ಏನು ತಿಳ್ಕೊಬೇಡ. 2 ಮೆಹಂದಿಕೊಂದು ತರ್ಸೀನಿ ರೀ, 10 ರೂಪಾಯಿ ಕೊಟ್ಟು. ಒಂದು ಕೈಗೆ ಹಚ್ಕೊಂಡೆ. ಒಬ್ರು ಕಸ್ಟಮರ್ ಕಾಲ್ ಮಾಡಿದ್ರು, ಸೊ ಅದನ್ನ ಅಟೆಂಡ್ ಮಾಡಿ ಒಳ್ಳಿ ಈ ಕೈಗೆ ಹಚ್ಕೋಬೇಕಂತೇಳಿ ಮೆಹಂದಿಕೊಂಡು ಹುಡುಕಾಡತ್ತೀನಿ. ಸ್ನೇಹ ಮೇಡಮ ತನ್ನ ಕೈ ಫುಲ್ ಮದಿಮಗಳಂತ ಹಚ್ಕೊಂಡ. ಆಕಿಗೆ ಹಚ್ಕೊಂಡ ಇಂಟ್ರೆಸ್ಟ್ ಐತ್ರಿ, ಅದು ಖುಷಿ ಐತಿ. ಆದ್ರೆ ನನ್ನ ಮೆಹಂದಿ ಒಂದ ಕೈಗೆ ನೋಡ್ರಿ ನಾ ಇಷ್ಟೇ ಹಚ್ಕೊಂಡೀನಿ, ಅರ್ಧಕ್ಕರ್ಧ ಮೆಹಂದಿ ಹಂಗೆ ಉಳ್ದೈತಿ. ಅವ್ರ ತಮ್ಮನ ಕೈಗೆ ಹಚ್ಚತಿ ಕ್ಯಾ ಏನೇನೇನೇನ ಬರ್ದು. ಈ ಕೈಗೆ ಹಚ್ಕೋಬೇಕಂದ್ರೆ ಮೆಹಂದಿನೇ ಇಲ್ಲ. ಈಗ 2 ಮೆಹಂದಿಕೊಂದು ತರ್ಸೀನಿ. ಇರೋರು 2 ಹೆಣ್ಮಕ್ಳು ಅದೀವಿ. ಒಬ್ಬೊಬ್ಬ ಇಟ್ಟಿಟ್ಟು ಹಚ್ಕೊಂಡ್ರೆ 2 ಕೈಗೆ ಆಗ್ತದ ನಾಂದಿನಿ. अहो इटीटा राहू मेहंदी कोण आपल्या गावाकडे 5 रुपयाला एक भरून येते. ಈಗ ಮೆಹಂದಿ ಇಲ್ಲಿ ಕೈ ಹಚ್ಚೋಣಕ್ಕೆ ಒಂದೇ ಕೈಲಿ ಹಚ್ಚೋದು. ನೀ ನನ್ನ ಕೇಳಬೇಕಿಲ್ಲ ಮಮ್ಮಿ ನಿಂಗೆ ನೋಡ್ರಿ ಎಷ್ಟು ಲಗುಟ್ ಒಣಗಿತ್ತು. ಒಂಥರ ಗುದು ಮಾಡಕತ್ತೈತಿ. ಯಾಕೆ ಕೈ थंड झाला ना, ते हात थंड पडले ना, झुम ಅನ್ನಕತ್ತೈತ್ರಿಪ್ಪ. ಮೊದಲೇ ಈ ತರ ಮೆಹಂದಿ ಇದ್ದಿಲ್ಲ. ಶಾಣೆದಿ ಹೋಗು, माझा हात थंड पडला. ಎಲ್ಲ ಅದೇ ಬೀಳ್ತೀರಿ ಫ್ರೆಂಡ್ಸ್. ನೋಡ್ರಿ ಎಷ್ಟು ಕಪ್ಪು ಕಾಣಿಸಕತ್ತೈತಿ. ಸ್ವಲ್ಪ ತಿಕ್ಕೊಂಡ್ಬಿಡ್ತೀನಿ. ಈಗೇನ್ರಿ ಮೆಹಂದಿ ಹಚ್ಕೊಳೋದು ತಡ ಇಲ್ಲ, ಆರೋದು ತಡ ಇಲ್ಲ. ನಾವು ಸಣ್ಣವರಿದ್ದಾಗ ಯಪ್ಪ ಮೆಹಂದಿ ತೊಗೊಂಡು ಬಂದು ಅದನ್ನ ಲಿಂಬೆ ಹಣ್ಣು ನೀರು ಹಾಕಿ ಅದನ್ನ ಪುಡಿನ ಕಲಿಸಿ ಇಟ್ಟು ಒಂದು 40 ತಾಸು ನೆನೆ ಇಟ್ಟು ಆಮೇಲೆ ಒಂದು ಕಡ್ಡಿ ಪಟ್ಟಂದ ಒಂದು ಕಡ್ಡಿ ಇರುತ್ತೆ ನೋಡ್ರಿ, ಅದನ್ನ ತಗೊಂಡು ಟಿಕ್ಕಿ ಇಡದ ಬಾಳ. ಅದ್ರಾಗ ಒಂದು ಹಿಂಗೆ ಗೆರಿ ಮತ್ತದು ಹಿಂಗೆ ವಿ ಸೇಪ್ ಅದನ್ನ ಮಾಡ್ಕೋತ ತಕೊಂಡ್ವಿ ಅಂದ್ರೆ ಅದ ದೊಡ್ಡ ಡಿಸೈನ್. ನಾವು ಸಣ್ಣವರಿದ್ದಾಗ ನೀವು ಭಾಳ ಮಂದಿ ಅದೇ ಥರ ತಕೊಂಡಿರ್ಬೇಕು. ಭಾಳ ಅಂದ್ರೆ ಟಿಕ್ಕಿ ಇಡದ ಭಾಳ.
ಅವಾಗೆಲ್ಲ ಈ ಥರದ್ದು ಭಾಳ ಇದು ಇಲ್ರಿ. ಇಲ್ಲಿ ಹಿಂಗೆ ರೌಂಡ, ಇಲ್ಲೊಂದು ರೌಂಡ, ಒಟ್ಟು 4 ಸೈಡಿಗೆ ಒಂದು ದೊಡ್ಡದು ರೌಂಡ ನಡ್ಬರ್ಕ ಇಲ್ಲೆಲ್ಲ ಹಚ್ಕೊಂಡ್ಬಿಡ್ತಿದ್ವಿ. ಅದ ಎಷ್ಟು ಚಂದ ಕಾಣ್ತೀವಿ. ಈ ಕೈಗೆ ನಾ ಹಂಗ ಹಚ್ಕೋಬೇಕಂತ ನಾ ಮಾಡಿದ್ದೆ. ಕಾರ್ಬಾರ್ ಬಿಟ್ಟಾರ ನೋಡ್ರಿ ಮಕ್ಳು. ಏನ್ ಮಾಡತ್ತೇಪ್ಪ ನೀ ರಾಜ್ಕುಮಾರ? अभ्यास करायला. ಮಾಡೋ ಟೈಮಿಗೆ ನಾಟಕ ಮಾಡ್ಕೊತ ಅಡ್ಡಾಡ್ತಾನ್ರಿ. ಈಗ ತನಗ ಇಂಟ್ರೆಸ್ಟ್ ಬಂದೈತಂತೆ ಈಗ ತಗೋತಾನ. ಬರೇ ಚಿತ್ರ ಬಿಡ್ಸೋದು, ಮತ್ತೇನೇ ಇಲ್ರಿ ಅಭ್ಯಾಸ ಅಂದ್ರೆ. ಹುಡುಕಿ ಚಿತ್ರ ಬಿಡ್ಸೋದು ಹುಡುಕ್ತಾನ. ಎಲ್ಲ ಹಸಿಗೆ ಚೆಲ್ಲಿದ್ರ ಅದೇ ವಾಸನೆ ಬರುತ್ತೆ. ಅರ್ಧ ತಾಸ್ನ್ಯಾಗ ಮೆಂಡಿ ನಾಳೆಗೆ ಅರ್ಶಿನ ಶಾಸ್ತ್ರ ಐತ್ರಿ ನಮ್ಮ ಶುಭಮ್ದು. ಇಲ್ಲೇ ಕೆಳಗಡೆ ಪಾರ್ಕಿಂಗ್ದಾಗ ಲಗುಟ ರೆಡಿ ಆಗಂತ ಹೇಳ್ಯಾರ. ಎಷ್ಟಕ್ಕೆ ಹೇಳ್ಬೇಕು, ಏನು ತಯಾರಾಗಬೇಕು ಹೀಗೆ ಚಿಂತೆ ಬಿದ್ದೈತಿ. ತಲೆಗೆ ಎಣ್ಣೆ ಹಚ್ಕೊಂಡಿನ್ರಿ. ಈ ಬ್ಯಾಸಿಗ್ಯಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಕೊಂತಿದ್ರ ಚಲೋ ನೋಡ್ರಿ. ಇದಕ್ಕಂದ್ರೆ ನಿಮ್ಗೆ ಹೆಂಗಾಗುತ್ತೋ ಗೊತ್ತಿಲ್ಲ, ನನಗೊಂಥರ ಕೂದಲ ಒಣಾರದಾಗಿ ಕಿರಿ ತಲೆ ನೊಸಕ್ ಚಾಲು ಆಗ್ಬಿಡ್ತೈತಿ. ಒಂದು ಲೈನ್ ಅದ ಹಿಂಗ ಎಲಿ ಹಾಕೋಬೇಕಂತಂದ್ರೆ ಅದನ್ನು ಇಲ್ಲ ಹಿಂದಿ. ಓಕೆ, ವಿಡಿಯೋ ಎಂಡ್ ಮಾಡ್ತೀನಿ ರೀ. ಯಜಮಾನ್ರು ಹೊರಗಡೆ ದೋಸ್ತರು ಕೂಡ ಉಣ್ಣಕ್ಕೆ ಹೋಗ್ಯಾರ. ಸೊ ನಾವು ಇದ್ದಿದ್ದ ಊಟ ಮಾಡ್ತೀವಿ ಸದ್ಯಕ್ಕೆ. ಜಾಸ್ತಿ ಯಶೂನೇ ಇಲ್ಲ. ಸಾಲಿಂದ ಬಂದು ಊಟನ ರೈಸ್ ಇತ್ತಲ್ಲ ಮಧ್ಯಾಹ್ನ ಮಾಡಿದ್ದು, ಅದನ್ನ ಏನು ಮಾಡ್ಕೊಂಡ್ರಿವ? पुढे ಪುಳಿಯೋಗರೆ ನಾ ಮಾಡೀನಿ, ಮಮ್ಮಿ ಶಿಕल्यावर. ನಮ್ಮ ಸ್ನೇಹದ ಅಡ್ಗೆ ಕಲರ್ ಇಂಟ್ರೆಸ್ಟ್ ಐತ್ರಿ. अभ्यास ಮಾಡಲಿ ಅದ್ರ ಕೂಡ. आता शिकलं तर पुढं अवघड होत नाही. ಯಾವಾಗಾರ ಅವ್ರದವ್ರು ಸಿಂಪಲ್ ಆಗಿ ಕ್ವಿಕ್ ಆಗಿ ಆಗುವಂಥ ರೆಸಿಪಿನ ಮಕ್ಕಳಿಗೆ ಕಲಿಸ್ಬೇಕ್ರಿ. ನಾವು ಏನಾದ್ರು ಕೆಲಸನೇ ಬ್ಯುಸಿ ಆದ್ರ, ಯಾವಾಗಾರ ಹುಷಾರಿರ್ಲಿಕ್ಕ ಮಕ್ಕೊಂಡ್ವಿ ಅಂದ್ರ, ಈ ಥರದ್ದು ಏನಾರ ಆದಾಗ ಪಟ್ಟತ್ ಮಾಡ್ಕೊಂತಾರ. ಅವಲಕ್ಕಿ, ಉಪ್ಪಿಟ್ಟು, ಸೂಸಲ, ಮ್ಯಾಗಿ ಮಾಡಿದ್ದಿಲ್ಲ ಹಂಗ ಮಾಡ್ಬೇಕಾ? अगं मम्मी कांदा ते घालत नाही ना मी, म्हणून असंच केले. ಅಟ್ ನೀರು ಇರ್ತಾರ. ನನ್ನ ಕೇಳಬೇಕು, ಮಾಡತನಾಗ ಪುಸತಿಗೆ ಮಾಡಬೇಕು. अगं आम्हाला थोडं रस ಸಿಟ್ಟು ಬಂದಿದ್ದು ಗೊತ್ತನಸ್ ನೀ ಅವತ್ತು ನನಗೆ. रस आवडतंय ना थोडं, म्हणून पाणी घाल. ರಸ ಅವ್ರು ರಸ್ ಮಾಡ್ತಾರ. ನನ್ನ ಮುಂದಿನ ಸರಿ ನೋಡಿ हेच आता कांदा आणि टमाटीच घालून करते आता पुढं. ಯವ್ವ ಬ್ಯಾಡ ತಾಯಿ ನಮ್ಮವ್ವ ಸುಮ್ಮರು. ಯಪ್ಪ ಎಷ್ಟು ಬಂತು ನೋಡ್ರಿ, ಒಂಥರ ಬಗ್ ಹುರ್ದಂಗೆ ಹಾಕತ್ತದ. 11 ಗಂಟೆ ಆಯ್ತು ಸ್ನೇಹ ಕಟಾಕಟಿ ಟೈಮ್. ಸೀರೆ ವಿಡಿಯೋನು ಕೂಡ ಒಂದು ಮಾಡಿದ್ದೀನಿ ರೀ. ಹಂಗೆ ಕಸ್ಟಮರ್ ಅಟೆಂಡು ಕೂಡ ಮಾಡಿದೆ. ಯವ್ವ ಕಾಲಾಗ ಹರಿಯಾಕತ್ತದ. ಒಂದು ಆರ್ಡ್ರ್ ಇತ್ತು, ಒಂದೇ ಒಂದು ಉಳಿತ್ರಿ ತಾಳೆ ಸರ. ಯಾರಿಗೆ ಬೇಕಪ್ಪ ಪಟ್ಟಂತ ಬುಕ್ ಮಾಡ್ಕೋರಿ. ಸೊ ನೆಕ್ಸ್ಟ್ ಟೈಮ್ ನಿಮ್ಗೆ ಇದೇ ಥರ ರೇಟಿಗೆ ತಲೆ ಸರ ಸಿಗೋದು ಭಾಳ ಡೌಟ್ ಐತ್ರಿ. ಸ್ವಲ್ಪ ಅಮೌಂಟ ಹೆಚ್ಚಿಗೆ ಹೇಳಕತ್ತಾರ ಅವರು. ಅವನ್ನ ಆರ್ಡ್ರ್ ಮಾಡಕ್ಕೆ ಹಾಕ್ಬೇಕು. ಇನ್ನೊಂದು ಸ್ವಲ್ಪ ಅಮೌಂಟ್ ಜಮಾ ಮಾಡಿ ತರಿಸ್ಬೇಕಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಈ ಲಗ್ನ ಸೀಸನ್ ಅದೆಲ್ಲ ಬಂತು, ತುಂಬ ಜನ ಕೇಳಾಕತ್ತೀರಿ. ಹಾಗಾಗಿ ನೋಡೋಣ ಅಂತ. ಈ ಒಂದೇ ಒಂದು ಐತಿ. ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಅದು ಸೇಲ್ ಆಗಿರುತ್ತೆ. ನೋಡ್ಬೇಕು. ಸೇಲ್ ಆಗಂತೂ ಭಾಳ ಖುಷಿ ಆಯಿತು. ಸೊ ವಿಡಿಯೋದಾಗ ಜಾಸ್ತಿ ಏನು ತೋರ್ಸೋಕ್ಕಾಗಿಲ್ಲ. ಎಷ್ಟೊತ್ತಿಗೆ ಬರ್ತೀವಿ ಅಂತಾರ್ರಿ? ಮತ್ತೆ ಹೆಣ್ಣು ಹುಡುಗಿತ್ತಲ್ರಿ, ಅದೇ ಎಲ್ಲಿಗೆ ಹೋಗೈತ್ರಿ? ಗಂಡು ಮರಿಗೆ ಹೋದ್ಲಲ್ರಿ. ಇನ್ನ ಬೇಕ್ರಿ? ಅದೇ ಹಿರಿಯ ಹೆಣ್ಮ ಹುಡುಗಿನ ಹೋದ್ರು ಗಂಡು ಮರಿಗೆ. ಅಲ್ರಿ ಮತ್ತೆ ಇನ್ನ ಬೇಕು, ಸಣ್ಣ ಹೆಣ್ಣು ಮಾಡಿದ್ಲಲ್ಲ. ಮತ್ತೆ ಆಕೆ ಸಾಲಿ ಹೋಗ್ಯಾಳ, ಚಿನ್ನೇರು ಹೋಗ್ಯಾಳ, ಹುಡುಗಿನ ಹೋಗಿ. ಹೌದ್ರಾ? ನಿಮ್ಮ ತಾಯಿ ಫೋನ್ ಹತ್ತೇನ ಹಚ್ರಿ ನಿಮ್ಮ ಮಗಳಿಗೆ? ಇಲ್ರಿ, ನನ್ನ ಫೋನ ಇಲ್ಲ. ಹೌದ್ರಾ? ಈಗ ನಿಮ್ಮ ತಾಯಿ ಫೋನ್ ಇಲ್ಲನ್ರಿ? ಇಲ್ರಿ, ಆ ಊರ ಶೇಖಂಬ್ರ ಮೇಲೆ ವಾರ ಹತ್ತು ನೋಡ್ರಿ. ಹೌದ್ರಾ? ನಮ್ಮ ಮುಟ್ಟಾಡು ಶೇಖಂಬ್ರಿ. ನೀವು ಯಾವ ಊರ್ರಿ? ನಮ್ಮ ನಾಲ್ಕು ಹೌದ್ರಾ? ನಮ್ಮ ಸುಜಾತಾರಪ್ಪ ರೀ. ಸುಜಾತಾರಪ್ಪರ್ಯಾ ನೀವು? ಹ್ಞೂ ರೀ. ಮತ್ತು ಅಮ್ಮವ್ರು ಬಿಟ್ಟು ನೀವು ಒಬ್ಬರಾದ್ರೇನ್ರಿ ಇಲ್ಲಿ? ಏನು ಮೌನ
ಯಾರ ಮನೆ ಆ ಇಟ್ಟು ತನಕ ಗೊತ್ತಾಗಿಲ್ಲ ಯಾರ ಬಂದ್ರು ಅಲ್ಲಿ ಕಣ್ಣು ಕಾಣಂಗಿಲ್ಲ ಕಿವಿ ಕೇಳಂಗಿಲ್ಲ ತನೀನು ಕೂನ್ಸಿಗಂಗಿಲ್ಲ. ನಾನಿವಾಗ ಶೋ ಮಾಡ್ತಾ ಇರುವಂಥ ಸೀರೆಗಳೆಲ್ಲನೂ ಕೂಡ ಪಾರ್ಟಿ ವೇರ್ ಸ್ಯಾರಿಗಳಾಗಿರ್ತಾವೆ ನೋಡ್ರಿ. ನೈಟ್ ಫಂಕ್ಷನ್ದಾಗ ನೀವು ಇದನ್ನು ಹಾಕೊಂಡ್ಬಿಟ್ರಪ್ಪ ಅಂದರೆ ಇಷ್ಟು ಸ್ಲಿಮ್ ಆಗಿ ಕಾಣಿಸ್ಬೋದು ಮತ್ತು ಎಲ್ಲರಿಗಿನ್ನ ಹೈಲೈಟಾಗಿ ಕಾಣಿಸ್ಬೋದು. ನೋಡೋಕ್ಕೂ ಕೂಡ ಕಲರ್ಸ್ ನೋಡ್ರಿ ಡಿಸೆಂಟಾಗೂ ಕೂಡ ಇದಾವೆ. ವೇರ್ ಮಾಡ್ದಾಗಂತೂ ಇನ್ನೂ ಭಾಳ ಚೆಂದ ಕಾಣಿಸ್ತಾವ. ಸೊ ರನ್ನಿಂಗ್ ಬ್ಲೌಸ್ ಬಂದಿರ್ತೈತಿ ನೋಡ್ರಿ, ಈ ಥರ ಕಾಣಿಸ್ತಾವ. ಕಲರ್ ಒಂದ್ರಕ್ಕಿಂತ ಒಂದು ಚಂದ ಅದಾವ. ಯಾರಿಗೆ ಬೇಕಲ್ಲ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರ್ತೈತಿ, ಬುಕ್ಕಿಂಗ್ ಮಾಡ್ಕೋರಿ. ಸೊ ರೇಟೂ ಕೂಡ ರೀಸನೇಬಲ್ ರೇಟ್ ಐತಿ. ಕ್ವಾಲಿಟಿ ಮಾತ್ರ A1 ಅನ್ಬೋದು. ಹೇ ನೋಡ್ರ ನಿಮ್ಮ ಮುಂಜಾನೆ ಹೇಳೋಣ ಒಂದು ಹುಡುಗನ ಒಂದು ಜೀವಕ್ಕೆ ಒಂದು ಹುಡುಗ ಕಾರಣ. ಏನ್ರಿ ಹೇಳೋದೈತಿ? ಹಾಯರ ಹೇಳ್ಬಿಡ್ರಿ. ಹಾ ಬಂತು ಬಸ್ ಅನ್ನೋದು. ಏನು ಹುಡ್ಕಾಕತ್ತೀರಿ ನೀವು? ಯಾರ್ದು? ಇಲ್ಲ ಅಲ್ಲಿ ಮನ್ಯಾಗ ನೋಡ್ತಾರೆ ಯಾರ. ಬಸ್ ಬಂತು ಐತ್ಯಾ ಐತ್ಯಾ? ನಾವು ಎಲ್ಲರೂ ಊರಿಗೆ ಹೊಂಟಾರ ನೋಡ್ರಿ. ರತ್ನ, ನಮ್ಮ ತಂಗಿ ಸುಂತಾ ನೆರ್ಬೆಂಚಿಲಿಂದ ನಿನ್ನೆ ತೆಂಗಿನ ಕೂಡ ಕುಬ್ಸ ಮಾಡಿ ಬೋರ್ ಪೂಜೆ ಮಾಡಿ ಹೊಂಟಾರಿ ಊರಿಗೆ. ನೆರ್ಬೆಂಚಿ ಬಸ್ ಸ್ಟ್ಯಾಂಡ್ನಾಗ ನಿಂತೀವಿ ನೋಡ್ರಿ. ಹಳ್ಳಿ ಊರು ವಾತಾವರಣ ಮುಂಜಾನೆ ಎಷ್ಟು ಚಂದ ನೋಡ್ರಿ. ಕಟ್ಟೆ ಕುಂದ್ರೋದು, ಆಡು ಮರಿ ಕರ ಕೋಳಿ ನೋಡಿ ಗಿಡದಾಗ ಹೆಂಗೆ ಕುಂತವ್ರಿ. ಕೋಳಿ ಕಾಣಿಸ್ತಾವಲ್ಲ, ಕೊಳ 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 ಕೊಳ. ಆಡು ದನ ಕರ ಮುಂಜಾನೆ ಎದ್ದಿಂದ ಎಂಡಿ ಕಸ ಬೆಳೆಯವರು, ನೀರು ತರೋರು, ಹೊಲಕ್ಕೆ ಗೆಳೆಯಕ್ಕೆ ಹೋಗೋರು. ಚೋಟು ಏ ಚೋಟು ಹಾಯ್ ಹಿಂದೆ ನಿಂತ ಹಾಯ್. ಮುತ್ತೆ ಕಡೆ ಅಳು ಚೋಟಿ ಎತ್ಕೊಂಡು ಅಳು ಕಡೆ. ಹಾಂ ಬಸ್ ಬಂತಾ? ಬಂತಾನಲ್ಲಿ ಅಲ್ಲ ಅದು. ಇವತ್ತು ಫೆಬ್ರವರಿ 14th. ಇವತ್ತು 2 ಡ್ರೆಸ್ ಜೊತೆಗೆ ಆಫರ್ ಬಿಡ್ತಾ ಇದ್ದೀನಿ. ಇದು ರೆಡಿಮೇಡ್ XXL ಸೈಜ್ ಇರುವಂಥ 3 ಪೀಸ್ ಸೆಟ್ ಆಗಿರ್ತೈತೆ ನೋಡ್ರಿ. ಕ್ಯಾಟ್ಲಾಗ್ ಇದೇ ಥರ ಬರ್ತೈತೆ ನಿಮ್ಗೆ. ಸ್ಟ್ರೆಚಬಲ್ ಪ್ಯಾಂಟು ಕೂಡ ಬರ್ತೈತೆ ನೋಡ್ರಿ. ಇಲೆಕ್ಟ್ರಿಕ್ ಬರ್ತೈತಿ ಸೊಂಟದೊಳಗೆ. ಸ್ಮೂತ್ ಆಗಿರುವಂಥ ದುಪ್ಪಟ್ಟ ಬರ್ತೈತಿ. 3 ಪೀಸ್ ಆಗಿರುವಂಥ ರೆಡಿಮೇಡ್ ಡ್ರೆಸ್. ಈ ಡ್ರೆಸ್ ಜೊತೆಗೆ ಡೈಲಿ ವೇರ್ ಮಾಡಿದ್ರು 6 ಮಂತ್ ಏನೂ ಆಗಂಗಿಲ್ಲ. ಈ ತಾಳಿ ಚೈನ ಶಾರ್ಟ್ ತಾಳಿ ಚೈನ. ಸೊ ಅಫಿಷಿಯಲ್ ವೇರ್ ಮಾಡೋರಿಗಂತೂ ಸೂಪರ್ ಆಗಿರ್ತೈತಿ ಈ ತಾಳಿ ಚೈನ. ಡ್ರೆಸ್ಸು ಕೂಡ ಅಷ್ಟೇ ಅಫಿಷಿಯಲ್ಗೂ ವೇರ್ ಮಾಡ್ಬೋದು, ಹಾಗೆ ಫಂಕ್ಷನ್ಗೂ ವೇರ್ ಮಾಡ್ಬೋದು. ಇದು ಒಂದು ಕಲರ್ ಅವೈಲೇಬಲ್ ಐತಿ, ಇದು ಒಂದು ಕಲರ್ ಅವೈಲೇಬಲ್ ಐತಿ ನೋಡಿ ಫ್ರೆಂಡ್ಸ್. ಇಂಗ್ಲೀಷ್ ಕಲರ ಮಸ್ತ್ ಕಾಣಿಸ್ತೈತೆ ಅಫಿಷಿಯಲ್ ವೇರ್ಗೆ. ಫಂಕ್ಷನ್ ವೇರ್ಗೂ ಕೂಡ ಡಿಸೆಂಟಾಗಿ ಮಸ್ತ್ ಲುಕ್ಕು ಕೊಡ್ತೈತಿ. ಸೊ ಎದಿ ಮುಂದೆ ನಿಮ್ಗೆ ಈ ಥರ ಸ್ಟೋನ್ ಬರ್ತೈತಿ. ಈ ಡ್ರೆಸ್ಸಿಗೂ ಕೂಡ ನಿಮ್ಗೆ ಕ್ಯಾಟ್ಲಾಗ್ ಸಿಗ್ತೈತಿ. ಈ ಥರ ಕ್ಯಾಟ್ಲಾಗ್ ಐತಿ ನೋಡ್ರಿ. ಸಖತ್ ಅಂದ್ರೆ ಸಖತ್ ಕಾಣಿಸ್ತೈತಿ ವೇರ್ ಮಾಡಿದಾಗ. ಸಾಫ್ಟ್ ಬರ್ತೈತಿ ದುಪ್ಪಟ್ಟನು ಕೂಡ. ಈ ಒಂದು ಡ್ರೆಸ್ ಜೊತೆಗೆ ಕೊಡ್ತಾ ಇದ್ದೀನಿ ಈ ಒಂದು ಮಂಗಲ ಚೈನ. ಸೊ ಪಟ್ ಅಂತ ಬುಕ್ಕಿಂಗ್ ಮಾಡ್ಕೋರಿ. ಯಾರಿಗೆ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರ್ತೈತಿ.
ಬುಕ್ಕಿಂಗ್ ಮಾಡ್ಕೋರಿ. ಎರಡೇ ಡ್ರೆಸ್ ಜೊತೆಗೆ ಯಾರು ಫಸ್ಟ್ ಬುಕ್ಕಿಂಗ್ ಮಾಡ್ಕೋತೀರಿ ಅವ್ರಿಗೆ ಈ 2 ಆಫರು ನಿಮ್ಗೆ ಫಟ್ಟನ್ ಸಿಗ್ತಾವೆ ನೋಡಿರಿ. ಸಖತ್ತದವು. ಡ್ರೆಸ್ಸೂ ಕೂಡ ಮಸ್ತ್ ಐತಿ, ತಾಳಿ ಸರನೂ ಕೂಡ ಮಸ್ತ್ ಐತಿ. 6 ತಿಂಗಳು ಗ್ಯಾರಂಟಿ ಇರುವಂಥ ತಾಳಿ ಸರ. ನೀವು ಸಿಂಗಲ್ ಪೀಸ್ ತೊಗೊಂಡ್ರೆ 900 ಬೀಳ್ತೈತಿ. 2 ಸೇರಿ ಕೊಡ್ತಾ ಇದ್ದೀನಿ ಒಂದು ಆಫರ್ ರೇಟ್ನೊಳಗೆ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. 2 ಕಲರ್ ಅದಾವ. ಯಾವ್ದು ಬೇಕಾ ಪಟ್ ಅಂತೇಳಿ ನೀವು ಸ್ಕ್ರೀನ್ಶಾಟ್ ತೆಗೀರಿ. ಈ ಥರ ಮಸ್ತ್ ಲುಕ್ಕಿಂಗ್ ಇರುವಂಥ ಡ್ರೆಸ್ ಮಸ್ತ್ ಸೂಪರ್ ಆಫರು. ತೊಗೊಂಡವ್ರಿಗೆ ಬೆಟರ್. ಥ್ಯಾಂಕ್ ಯು. ನೀವು ಪೇಟೆಗಿರೋ ಮಂದಿಗೆಲ್ಲ ಇದು ಒಲಿಗಾಡಿ ಸುಣ್ಣ ಹಚ್ಚೋದಂದ್ರೆ ಹೆಂಗೆ ಏನಂತ ಗೊತ್ತಾಕಿರಂಗಿಲ್ಲ. ಈ ಟೈಪ್ ನೋಡ್ರಿ, ಅಮಾಸಿಗೊಮ್ಮೆ ಹುಣ್ಣಿಮೆಗೊಮ್ಮೆ ನಾವು ಸುಣ್ಣ ಹಚ್ಕೊಂಡ್ವಿ ಅಂದ್ರೆ ನಮ್ಮ ಮನಸ್ಸಿಗೆ ಸಮಾಧಾನ. ಯಾಕಂದ್ರೆ ಕಟ್ಟಿಗೆ ಕುಳ್ಳ ಉರಿರ್ತೀವ್ರಿ, ಕರ್ಗಾಗಿರ್ತೈತೆ ಅಂತೇಳಿ ಈ ಟೈಪು ಒಲಿ ಪಲಿ ಎಲ್ಲ ತೊಳ್ಕೊಂಡು ಸುಣ್ಣ ಹಚ್ಕೊತೀವಿ ನೋಡ್ರಿ. ಅದ್ರ ಸಂಬಂಧ ನಾನು ಈಗ ಸುಣ್ಣ ಹಚ್ಚಕತ್ತೀನಿ. ನನ್ನ ಮಕ್ಕಳು ಒಬ್ರಿಲ್ದೊಬ್ಬರು ಶಿವರಾತ್ರಿಗೊಮ್ಮೆ ಇಲ್ಲೇ ಇರ್ತಿದ್ರು. ಹೆಣ್ಣ ಹಡದೀನಂತ ಒಂದು ಹಾಡ ಆಡ್ತಾರಲ್ರಿ, ಹೆಣ್ಣ ಹಡೆಯಲು ಬೇಡ ಎರವರಿಗೆ ಕೊಡಬೇಡ, ಶಿಟ್ಟಾಗಿ ಶಿವನ ಬೈಬೇಡ ಅಂತೇಳಿ ಹಂಗತಿ ನೋಡ್ರಿ. ನಾನು ಯಾವ ದೇವ್ರಿಗೆ ಶಿಟ್ಟಾಗಿ ಬೈಯಂಗಿಲ್ಲ ರೀ, ಯಾರಿಗಿನೂ ಬೈಯಂಗಿಲ್ಲ. ಯಾಕಂದ್ರೆ ನೀವೆಲ್ಲರೂ ಹುಟ್ಟಿದವರು ಅಕ್ಕ ತಂಗಿಯರು, ಒಬ್ಬರು ಇಬ್ಬರು 4 ಮಂದಿ, ಭಾಳ ಆದ್ರೆ 5 ಮಂದಿ 6 ಮಂದಿ ಇರ್ತಾರೆ. ನನ್ನ ಮಕ್ಕಳಿಗೆ ಎಲ್ಲಾದರೂ ನನಗೆ ಖುಷಿ ಏನಪ್ಪ ಅಂದ್ರೆ ನನ್ನ ಮಕ್ಕಳಿಗೆ ನೂರಾರು ಸಾವಿರಾರು ಮಂದಿ ಅಕ್ಕ ತಂಗಿ ಅಣ್ಣ ತಮ್ಮಗಳು ಅದೀರಿ ಅಂತೇಳಿ ನನಗೆ ಭಾಳ ಖುಷಿ ರೀ. ಸವಿತಾ ಒಂದು ಹೊಟ್ಟಿ ಸಲಾಗ, ಗೇಣು ಬಟ್ಟಿ ಸಲಾಗ, ತುತ್ತು ಅನ್ನದ ಸಲಾಗ, ಬಗ್ಸಿ ನೀರು ಸಲಾಗ, ಗೇಣೊಟ್ಟಿ ಮೊಳ ಅರಿವಿ ಸಲಾಗ ಎಷ್ಟೆಲ್ಲ ಕಷ್ಟ ಬಿಡ್ತಾಳೆ, ಎಷ್ಟೆಲ್ಲ ಸಂಕಟ ಬಿಡ್ತಾಳೆ ಅಂತ ನೋಡ್ತೀವಿ. ನನ್ನ ಮಕ್ಕಳು ಒಬ್ಬರ ಅಲ್ರಿ, ಎಲ್ಲರೂ ಧೈರ್ಯವಂತರು, ಧೈರ್ಯಶಾಲಿಯರು. ನಾನು ಈಗ ಏನು ಮಾಡಕತ್ತೀನಿ ಅಂದ್ರೆ ಹೊತ್ತೊಂಟ್ರ ಶಿವರಾತ್ರಿ ನೋಡ್ರಿ, ನನ್ನ ಮಕ್ಕಳೆಲ್ಲ ಇದ್ದಾಗ ಮಾಡ್ತಿದ್ರು, ಮಾಡೋದೆಲ್ಲ ನಾವು ಮಾಡಬೇಕಲ್ರಿ. ಅದಕ್ಕೆ ನಾಳೆಗೆ ನನಗೆ ಮನೆ ತೊಳ್ಕೊಳ್ಳೋದು, ಯಾಕಂದ್ರೆ ಬಿಟ್ಟಿದ್ನಲ್ರಿ ಇಷ್ಟು ದಿನ, ಮನೆ ತೊಳ್ಕೊಳ್ಳೋದು, ಗಾಡಿಗೆ ಸುಣ್ಣ ಹಚ್ಕೊಳ್ಳೋದು ಎಲ್ಲ ಆಗಂಗಿಲ್ಲ ಅಂತೇಳಿ ನಾನು ಈಗ ಒಲಿಗಾಡಿ ಯಾಕಂದ್ರೆ ನೋಡ್ರಿ ಸುಣ್ಣ ಹಚ್ಕೊಳಕತ್ತೀನಿ ರೀ. ಒಣಗಿತಂದ್ರೆ ಮುಂಜಾನೆ ಮನೆ ಎಲ್ಲ ತೊಳ್ಕೊಂಡೆ ಅಂದ್ರೆ ಚಂದ ಆಕತ್ತೆ ಅಂತೇಳಿ ಒಲೆ ತೊಳ್ದೀನಿ ರೀ. ಈಗ ಒಲೆ ತೊಳೆದು ಇವತ್ತಿ ಕುಂಕುಮ ಹಚ್ಚೀನಿ, ಕಾಣಿಸ್ತೈತಲ್ಲಿ ಇವತ್ತಿ ಹಚ್ಚೀನಿ. ಈಗ ಸುಣ್ಣ ಹಚ್ಕೊಳಕತ್ತೀನಿ. ಬರ್ರಿ ಇನ್ನೊಂದು ಏನು ಹೇಳ್ತೀನಿ ಬರ್ರಿ. ನಾನೀಗ ನಿಮ್ಗೆ ಏನು ತೋರ್ಸಕ್ಕೆ ಹೊಂಟೀನಿ ಅಂದ್ರೆ ನೋಡ್ರಿ, ನಾಳೆಗೆ ನಾನು ಒಬ್ಬಕ್ಕೆ ಹಾಕೀನಿ ಒಲಿಗೆ ಗಾಡಿಗೆ ಸುಣ್ಣ ಹಚ್ಕೊಳೋದು ಆಗಂಗಿಲ್ಲ ಅಂತೇಳಿ. ನೀವೆಲ್ಲ ಪ್ಯಾಟೆಗೆ ಇದ್ದವ್ರು ಮಾಡಂಗಿಲ್ಲ ರೀ ದಗ್ದಾನ. ನಾವು ಈಗಾದ್ರೂ ಬಿಟ್ಟಿಲ್ಲ. ನಾನು ಒಲಿ ಮ್ಯಾಗ ನೀರು ಕಾಸ್ಕೊತೀನಿ ರೀ, ಒಲಿ ಮ್ಯಾಗನ ಎಲ್ಲ ಮಾಡ್ಕೊತೀನಿ. ಅದ್ರ ಸಂಬಂಧ ಅಂತೇಳಿ ಒಲಿಗೆ ನಾನು ಸುಣ್ಣ ಹಚ್ಚಕತ್ತೀನಿ ನೋಡ್ರಿ. ಯಾಕಪ್ಪ ಅಂದ್ರೆ ಹೊತ್ತೊಂಟ್ರೆ ಶಿವರಾತ್ರಿ ಐತಲ್ಲ, ನನಗೂ ಆಗೋದಿಲ್ಲ. ಅದ್ರ ಸಂಬಂಧ ಅಂತೇಳಿ ಈಗ ಸುಣ್ಣ ಹಚ್ಕೊಂಡೆ ಅಂದ್ರೆ ಮುಂಜಾನೆ ಮನೆ ತೊಳ್ಕೊಳಕ್ಕೆ ಹಗುರಾಗುತ್ತಂತೇಳಿ ಸುಣ್ಣ ಹಚ್ಚಕತ್ತೀನಿ ನೋಡ್ರಿ. ಈಗ ನಾವು ಅಲ್ಲಿಗೊಡಿಗೆ ಸುಣ್ಣ ಹಚ್ಚೋದು ಎಲ್ಲರೂ ಹಬ್ಬ ಅಂಟಿ ಹಚ್ಚಬೇಕಾಗೈತಿ, ಹಚ್ತೀನಿ ಅಂತ ಹೇಳ್ತಿರ್ಬೇಕು. ನಾನು ನಿಮಗೆಲ್ಲರಿಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ ಹೊತ್ತೊಂಟ್ರ ಶಿವರಾತ್ರಿ ಮತ್ತು ನನ್ನ ಮಕ್ಕಳಿಗೆ ಯೂಟ್ಯೂಬ್ ನೋಡಂಥ ಅಕ್ಕ ತಂಗಿ ತಾಯಿ ತಮ್ಮ ಬಂಧು ಬಳಗ ಎಲ್ಲರೂ ನನ್ನ ಮಕ್ಕಳಿಗೆ ನೀವೇ. ನನ್ನ ಮಕ್ಕಳಿಗೆ ಅಣ್ಣ ತಮ್ಮ ಅಂತ ಯಾರೂ ಇಲ್ಲ, ಅಕ್ಕ ತಂಗಿ ನೂರಾರು ಮಂದಿ ಆಗಿರಿ, ಸಾವಿರಾರು ಮಂದಿ ಆಗಿರಿ. ಹುಟ್ಟಿದವ್ರು ಇರ್ಲಿಕ್ಕೂ ಪಡ್ಕೊಂಡವ್ರು ಲೇಸ್ ಅಂತ. ಅವ್ರದ್ದು ದೊಡ್ಡ ಫ್ಯಾಮ್ಲಿ ಐತಿ, ದೊಡ್ಡ ಬಳಗ ಐತಿ, ಎಲ್ಲರೂ ಈಗ ಬಗಿತಾರ ಅಂಥವ್ರು ಹಂಗಲಾಗ ನೆಂದವ್ರು ಮಂದಾಗ ಅಂತೇಳಿ ನನ್ನ ಮಕ್ಕಳು ಎಲ್ಲಿದ್ದರು. ನಾನು ಹಾಗೆ ಗೆದ್ದೀನಿ, ನನ್ನ ಮಕ್ಕಳಿಗೆ ಹಾಗೆ ಗೆದ್ಯಾಕ ನಾನು ಸಾಲಿ ಕಲ್ಸೀನಿ. ಹೊತ್ತೊಂಟ್ರೆ ಶಿವರಾತ್ರಿ ಎಲ್ಲರಿಗೆ ಮಹಾಶಿವರಾತ್ರಿ ನನ್ನ ಕಡೆಯಲ್ಲಿಂದ ನಮಸ್ಕಾರ. ದೊಡ್ಡವ್ರಿಗೆ ನನ್ನ ನಮಸ್ಕಾರ, ಸಣ್ಣವ್ರಿಗೆ ಶಿವರಾತ್ರಿ ಶುಭಾಶಯಗಳು. ನನ್ನ ಮಕ್ಕಳಿಗೆ ನೀವೆಲ್ಲ ಎಷ್ಟು ಸಪೋರ್ಟ್ ಮಾಡ್ತೀರಿ ಅಂದ್ರೆ ಶೇರ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ನೋಡ್ತೀರಿ.
ಅದೇ ರಂಗನ ಕಡಿತನ ನಾನಿದ್ರೇನು ನಾ ಇರ್ಲಿಕ್ಕೇನು ನೂರಾರು ಮಂದಿ ನನ್ನ ನೋಡಂಥ ಅಕ್ಕ ತಂಗಿಯರು ತಾಯಿ ತಂದಿ ತಮ್ಮ ಅಣ್ಣ ತಂದಿ ಕಾಕ ಚಿಗಪ್ಪಗಳು ಅಂತಲೇ ಹೇಳ್ಕೊತೀನಿ. ಯಾಕಂದ್ರೆ ನನಗೆ ಅಣ್ತಂಬ್ರಿಲ್ಲ. ಹಳ್ಳಿ ನನ್ನ ಮಕ್ಕಳಿಗೆ ಅಣ್ತಂಬ್ರಿಲ್ರಿ. ಅಡ್ದವ್ರ ಅಂತ ಅಲ್ಲ, ಅಡ್ದವ್ರಕಿನ್ನ ಪಡ್ದವ್ರ ಲಿಸ್ಟ್ ಅಂತ ಹೊತ್ತೊಂಟ್ರ ಶಿವರಾತ್ರಿ ಐತ್ರಿ. ಮನ್ಯಾಗ ಒಬ್ಬೇಕೆ ಆಗೀನಿ. ಏನು ಮಾಡಲಿ ಹೆಂಗೆ ಮಾಡಲಿ ಅನ್ಸುತ್ತಾ ಮಾಡೋದು ಮಾಡಬೇಕು, ಬಿಡಕ್ಕೆ ಬರೋದಿಲ್ಲ. ಇಲ್ರಿ, ನಗವ್ರು ಕೂಡ ಯಾರಾದರೂ ನಗ್ತಾರ, ಅಳೋರು ಕೂಡ ಯಾರೂ ಅಳಂಗಿಲ್ಲ. ನೋಡಿದ್ರೆ 3 ಮೊಳ ಮುಂದಕ್ಕೆ ಹೋಗ್ತಾರ. ನಗವ್ರಿದ್ರೆ 3 ಮೊಳ ಜಿಗಿದು ಓಡಿ ಬರ್ತಾರ. ಅದ್ರಂಗೆ ನಾನು ನಕ್ಕಂತನ ಬಂದೀನಿ ರೀ. ನನ್ನ ಮಕ್ಕಳಿಗೆ ನಗುದ ಕಲಿಸೀನಿ. ಕಷ್ಟ ಸುಖ ಹಣ ಗುಣ ನಾವೇನು ಒಯ್ದಿಲ್ರಿ. ಪ್ರೀತಿ ಪ್ರೇಮ ಜೀವನದಾಗಿದ್ದು ಒಂದ ಒಯ್ತೀವಿ. ನನ್ನ ಮಕ್ಕಳಿಗೆ ಶಿವರಾತ್ರಿ ಶುಭಾಶಯಗಳು ಎಲ್ಲರಿಗೂ. ನಾ ಈಗ ಫೋಟೋ ಬಿಡ್ತೀನಿ ರೀ, ನಾಳೆಗೆ ಹಾಕ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ನನ್ನ ಮಕ್ಕಳು ಇಬ್ಬರದು ಯೂಟ್ಯೂಬ್ ನೋಡಂಥ ನನ್ನೆಲ್ಲ ಸಾವಿರಾರು ಕೋಟ್ಯಾನು ಗಟ್ಟಲೆ ಮಂದಿಗೆ ಥ್ಯಾಂಕ್ ಯು ಹೇಳ್ತೀನಿ. ನಾನು ನನ್ನ ಮಕ್ಕಳಿಗೆ 4 ಮಂದಿಗೂ ನಾವು ಒಬ್ಬೇಕೆ ಅಂತ ಬೆಳೆಸೀನಿ. ನನಗೀಗ ಅನ್ಸಕತ್ತು ನನ್ನ ಮಕ್ಕಳು ನನಗೆ ಹೀರೋ. ನನ್ನ ಮಕ್ಕಳ ನನಗೆ ಹೀರೋ. ಯಾಕಂದ್ರೆ ಗಂಡುಗಟ್ಲೆ ಹೆಣ್ಣುಗಟ್ಲೆ ಗಂಡಾಳಾಗಿ ಹೆಣ್ಣಾಳಾಗಿ ನಾ ಮಾಡಿ ಅನ್ಕೊತಿದ್ದೆ. ನನ್ನ ಮಕ್ಕಳು ಅದೇ ಥರ ಮಾಡ್ತಾರೆ. ಜೀವನದಾಗ ಧೈರ್ಯ ಇರ್ಬೇಕು ರೀ, ನೆಮ್ಮದಿ ಇರಬೇಕು, ಛಲ ಇರಬೇಕು. ನನ್ನ ಮಕ್ಕಳು ಛಲ ಐತಿ, ಛಲಗಾರ ಅದಾರ, ಬಿಂಕ್ ಇರಬೇಕು ಯಾವಾಗಲೂ. ಬರ್ರಿ ಎಲ್ಲರಿಗೂ ನಮಸ್ಕಾರ. ಯಾಕೆ ಕೇಳ್ತೀನಂದ್ರೆ ಹೊತ್ತೊಂಟ್ರ ಶಿವರಾತ್ರಿ ಎಲ್ಲ ನನ್ನ ಕಂದವುಗಳಿಗೆ, ನನ್ನ ಅಮ್ಮುಗಳಿಗೆ, ನನ್ನ ಮಕ್ಕಳಿಗೆ 4 ಮಂದಿಗೆ ನನ್ನ ಕಡೆಯಲ್ಲಿಂದ ಆಶೀರ್ವಾದಗಳು. ಯಾಕಂದ್ರೆ ನನಗೆ ನನ್ನ ಮಕ್ಕಳ ಹೀರೋ. ನಾನು ನನ್ನ ಮಕ್ಕಳಿಗೆ 4 ಮಂದಿ ಕಂದವುಗಳಿಗೆ ನಾನು ಹೀರೋ, ನನಗೆ ನನ್ನ ಮಕ್ಕಳ ಹೀರೋ. ಯಾರು ಏನೇನಿಲ್ರಿ, ಎದಿಗೊಟ್ಟು ನಿಂದಿರಬೇಕು, ಧೈರ್ಯ ಮಾಡಿ ಛಲದಿಂದ ಗೆದಿಬೇಕು. ನನ್ನ ಮಕ್ಕಳು 4 ಮಂದಿ ಸರಸ್ವತಿ, ನಾಗರತ್ನ, ಸವಿತಾ, ಸುಜಾತ. ನನಗೆ ನೋಡ್ರಿ, ನನ್ನ ಮಕ್ಕಳೇ ನನಗೆ ಹೀರೋ. ನನ್ನ ಮಕ್ಕಳಿಗೆ ನಾನು ಹೀರೋ. ಇದು ಹೆಣ್ಣು ಹೊತ್ತು ಜೀವ. ನಾ ಹೇಳೋದು ತಪ್ಪ ಕರೆಕ್ಟ ನೀವೇ ನನಗೆ ಆಯ್ಕೆ ಮಾಡಿ ಹೇಳ್ರಿ. ನಾನು ನನ್ನ ಮಕ್ಕಳ ಪಾಲಿಗೆ ನಾನೇ ಹೀರೋ. ಡನ್.